ನಿಮ್ಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಅಂತ. ಸೊ ಮತ್ತೆ ತಡ ಪಟ್ಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಪಟ್ಪಟ ಅಂತ ಬರ್ತಾ ಹೋಗುತ್ತೆ. ಬನ್ನಿ ಲೆಟ್ಸ್ ಬಿಗಿನ್ ವಿಡಿಯೋ. ಒಂದಿಷ್ಟು ಗಂಡಸರಲ್ಲಿ ಏನಾಗುತ್ತೆ ಅಂದ್ರೆ ವೀರ್ಯಾಣುಗಳ ಸಂಖ್ಯೆ ಹೇಳುವಂತದ್ದು ಅವ್ರ ದೇಹದಲ್ಲಿ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಸೊ ಇದರಿಂದ ಸಾಕಷ್ಟು ಪ್ರಾಬ್ಲಮ್ ಗಳ ಅನುಭವಿಸ್ತಾನೆ ಇರ್ತಾರೆ. ಅದೇ ರೀತಿ ಮಾರ್ಟಿಲಿಟಿ ರೇಟ್ ಕೂಡ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಹಾಗೆ ಕ್ವಾಲಿಟಿ ಆಫ್ ದ ಸೀಮನ್, ಈ ವೀರ್ಯಾಣುಗಳ ಕ್ವಾಲಿಟಿ ಕೂಡ ಗುಣಮಟ್ಟದಲ್ಲಿ ಇರದೇ ಇರುವಂತ ಸಾಧ್ಯತೆ ಕೂಡ ಇದೆ. ಅದಕ್ಕೋಸ್ಕರ ಇವತ್ತು ನಾನು ಒಂದಿಷ್ಟು ಟಿಪ್ಸ್ ತಗೊಬಂದಿದ್ದೇನೆ. ಹೇಗೆ ನ್ಯಾಚುರಲ್ ಆಗಿ ನೀವು ನಿಮ್ಮ ವೀರ್ಯಾಣುಗಳ ಸಂಖ್ಯೆನ ಮನೆಯಲ್ಲೇ ಈಸಿಯಾಗಿ ಕೂತು ಜಾಸ್ತಿ ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದು ಕೂಡ ಯಾವುದೇ ರೀತಿ ಮೆಡಿಕೇಶನ್ ಇಲ್ಲ, ಯಾವುದೇ ರೀತಿ ಮೆಡಿಸಿನ್ ತಗೊಳ್ದೆ, ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ತಗೊಳ್ದೆ ಹೇಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಹೇಗೆ ಜಾಸ್ತಿ ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಡ್ತಾನೆ. ಈ ವಿಡಿಯೋನ ಯಾರು ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ, ಯಾರ್ಯಾರು ಅತಿಯಾಗಿ ಹಸ್ತಮೈಥುನ ಮಾಡ್ತಿದ್ರಿ ಅಂದ್ರೆ ಚಿಕ್ಕ ವಯಸ್ಸಿನಿಂದ 5-6 ಬಾರಿ ಹಸ್ತಮೈಥುನ ಮಾಡುವಂತದ್ದು, ಸೊ ಯಾರಿಗಾದ್ರೂ ಈ ತರ ರೂಢಿ ಇತ್ತು ಅಥವಾ ಈ ತರ ಹಸ್ತಮೈಥುನ ಮಾಡುವಂತ ಪ್ರಾಕ್ಟೀಸ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಚೆಕ್ಔಟ್ ಮಾಡಿ, ಸೊ ದಟ್ ನಿಮ್ಮ ಫ್ಯೂಚರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಸೊ ಬನ್ನಿ, ನಂಬರ್ 1 ಏನಪ್ಪಾ ಅಂದ್ರೆ ನಿಮ್ಮ ವೇಟ್ ನ ರೆಡ್ಯೂಸ್ ಮಾಡ್ಕೊಳ್ಬೇಕು. ಎಷ್ಟು ಮಟ್ಟಿಗೆ ವೇಟ್ ರೆಡ್ಯೂಸ್ ಮಾಡಬೇಕು ಅಂದ್ರೆ ಆಸ್ ಪರ್ ದ BMI ಅಂದ್ರೆ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಎಷ್ಟಿರುತ್ತೋ ಅಷ್ಟಕ್ಕೆ ನೀವು ನಿಮ್ಮ ವೇಟ್ ನ ರೆಡ್ಯೂಸ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ಮ ಹೈಟ್ ಗೆ ಎಷ್ಟು ವೇಟ್ ಬೇಕು ಅಷ್ಟೇ ವೇಟ್ ಅನ್ನ ಇದ್ರೆ ಖಂಡಿತವಾಗ್ಲೂ ಏನಾಗುತ್ತೆ, ಈ ವೀರ್ಯಾಣು ಹೇಳುವಂತದ್ದು ವೃದ್ಧಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಲೈಫ್ ಅಲ್ಲಿ ಏನೋ ನೀವು ಫಿಸಿಕಲ್ ಆಕ್ಟಿವಿಟೀಸ್ ಏನೋ ಅಳವಡಿಸ್ಕೊಂಡಿದ್ದೀರಿ ಅಂದ್ರೆ ಖಂಡಿತವಾಗ್ಲೂ ಈ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಹೇಳುವಂತದ್ದು ಜಾಸ್ತಿ ಆಗುತ್ತೆ. ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಸ್ಪರ್ಮ್ ಉತ್ಪತ್ತಿ ಅಂದ್ರೆ ನಿಮ್ಮ ಸೀಮನ್ ಉತ್ಪತ್ತಿ ಅಥವಾ ನಿಮ್ಮ ವೀರ್ಯಾಣುಗಳ ಉತ್ಪತ್ತಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ನಿಮಗೆ ವೀರ್ಯಾಣುಗಳ ಉತ್ಪತ್ತಿ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಯಾವುದೇ ಮನುಷ್ಯ ನಿಮ್ಮ ಲೈಫ್ ಅಲ್ಲಿ ನೀವು ಫಿಸಿಕಲ್ ಆಕ್ಟಿವಿಟೀಸ್ ಏನಾದ್ರು ನೀವು ಇಂಕ್ಲೂಡ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಈ ವೀರ್ಯಾಣು ಸಂಖ್ಯೆ ಹೇಳುವಂತದ್ದು ಕೆಳಗೆ ಬರ್ತಾ ಹೋಗುತ್ತೆ, ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು ಏನಪ್ಪಾ ಅಂದ್ರೆ ತುಂಬಾನೇ ಕಡಿಮೆ ವೇಟ್ ಇದ್ರೂ ಕೂಡ ಏನಾಗುತ್ತೆ, ಸೊ ಈ ವೀರ್ಯಾಣು ಸಂಖ್ಯೆ ಕಡಿಮೆ ಇರುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಆಸ್ ಪರ್ ದ BMI ಸೊ ಸಾಕಷ್ಟು ಆಪ್ಸ್ ಗಳು ಅವೈಲೇಬಲ್ ಇದೆ. ಅದರಲ್ಲಿ ನೀವು ನಿಮ್ಮ ಹೈಟ್ ಹಾಕಿದ್ರೆ ಹಾಗೆ ನಿಮ್ಮ ವೇಟ್ ಹಾಕಿದ್ರೆ ನಿಮ್ಗೆ ಪ್ರಾಪರ್ ಆಗಿರುವಂತ ವೇಟ್ ಎಷ್ಟಿರ್ಬೇಕು ಅಂತ ಅವ್ರು ಸಜೆಸ್ಟ್ ಮಾಡ್ತಾರೆ. ಆಸ್ ಪರ್ ದಟ್ ನೀವು ನಿಮ್ಮ ಬಾಡಿ ವೇಟ್ ನ ನೀವು ಕಂಟ್ರೋಲ್ ಮಾಡ್ಕೊಬೇಕು. ಸೊ ಸೆಕೆಂಡ್ ಟಿಪ್ ಏನಪ್ಪಾ ಅಂದ್ರೆ ಸ್ಟ್ರೆಸ್ ನ ನೀವು ಮ್ಯಾನೇಜ್ ಮಾಡ್ಕೊಬೇಕು. ಸಾಕಷ್ಟು ಜನಕ್ಕೆ ಸ್ಟ್ರೆಸ್ ಇರುತ್ತೆ, ಆಫೀಸಿಗೆ ಲೇಟ್ ಆಯ್ತು ಅಂತ ಸ್ಟ್ರೆಸ್ ಇರುತ್ತೆ, ಸೊ ಮನೆಯಲ್ಲಿ ಕೌಟುಂಬಿಕವಾಗಿ ಸಾಕಷ್ಟು ಟೆನ್ಷನ್ ಗಳಿರುತ್ತೆ, ಆಂಗ್ಸೈಟಿಗಳಿರುತ್ತೆ. ಸೊ ಇದನ್ನ ನೀವು ಹೇಗೆ ಕಂಟ್ರೋಲ್ ಮಾಡಬಹುದು ಅಂದ್ರೆ ಆದಷ್ಟು ಯೋಗನ ಪ್ರಾಕ್ಟೀಸ್ ಮಾಡಿ, ಅದೇ ರೀತಿ ಆದಷ್ಟು ಜನ ಮೆಡಿಟೇಷನ್ ನ ಟ್ರೈ ಮಾಡಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮೈಂಡ್ ಹೇಳುವಂತರು ಕಾಮ್ ಆಗುತ್ತೆ, ಸೊ ಕೂಲ್ ಡೌನ್ ಆಗುತ್ತೆ. ಯಾವುದೇ ರೀತಿ ಟೆನ್ಷನ್ ಅಥವಾ ಸ್ಟ್ರೆಸ್ ಇದ್ರೆ ಅದರಿಂದ ನೀವು ಹೊರಗೆ ಬರ್ಬೋದು. ಸ್ಟ್ರೆಸ್ ಇತ್ತಪ್ಪ ಅಂದ್ರೆ ಏನಾಗುತ್ತೆ ಅಂದ್ರೆ ಈ ಟೆಸ್ಟೋಸ್ಟೆರಾನ್ ಲೆವೆಲ್ ಹೇಳುವಂತದ್ದು ಕೆಳಗಡೆ ಕುಸಿಯುತ್ತೆ, ಅಂದ್ರೆ ಲೋ ಆಗುತ್ತೆ. ಇದರಿಂದ ನಿಮ್ಗೆ ಯಾವುದೇ ರೀತಿ ಸೆಕ್ಸುವಲ್ ಆಸೆಗಳು ಕೂಡ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಏನ್ ಹೇಳ್ತೇನೆ ಅಂದ್ರೆ ಈ ವೀರ್ಯಾಣು ಸಂಖ್ಯೆ ಆಟೋಮೆಟಿಕ್ ಆಗಿ ಟೆಸ್ಟೋಸ್ಟೆರಾನ್ ಲೆವೆಲ್ ಲೋ ಆದ ಕೂಡಲೇ ವೀರ್ಯಾಣು ಸಂಖ್ಯೆ ಕೂಡ ಕಡಿಮೆ ಕುಸಿಯುತ್ತೆ. ಅದಕ್ಕೋಸ್ಕರ ಏನ್ ಹೇಳ್ತೀನಿ ಅಂದ್ರೆ ಸ್ಟ್ರೆಸ್ ಆದಷ್ಟು ರಿಲೀಫ್ ಆಗಿಟ್ಕೊಬೇಕು, ಮೈಂಡ್ ನ ಕಾಮ್ ಆಗಿಟ್ಕೊಬೇಕು. ಅಂದ್ರೆ ಜಾಸ್ತಿಯಾಗಿ ಯಾರನ್ನ ಹೀಟ್ ಎಕ್ಸ್ಪೋಜರ್ ಅಲ್ಲಿ ಇರ್ತೀರಾ ಅಂತವ್ರು ಖಂಡಿತವಾಗ್ಲೂ ಸ್ವಲ್ಪ ನೀವು ಗ್ಯಾಪ್ ತಗೊಂಡು ವರ್ಕ್ ಮಾಡೋದು ಒಳ್ಳೇದು ಅಂತ ಹೇಳ್ತಾನೆ. ಇನ್ನೊಂದು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಈ ತರ ತುಂಬಾ ಹೀಟ್ ಎಕ್ಸ್ಪೋಜರ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಆದಷ್ಟು ಗ್ಯಾಪ್ ತಗೊಳ್ಳಿ. ಅಂಡ್ ಅದೇ ರೀತಿ ಇನ್ನೊಂದು ಏನಪ್ಪಾ ಅಂದ್ರೆ ಇತ್ತೀಚಿನ ಜನಗಳೆಲ್ಲ ಯೂಸ್ ಮಾಡುವಂತಹ ಈ ಟೈಟ್ ಆಗಿರುವಂತಹ ಅಂಡರ್ ವೇರ್ ಆಗಿರ್ಬೋದು ಅಥವಾ ಟೈಟ್ ಆಗಿರುವಂತಹ ಜೀನ್ಸ್ ಆಗಿರ್ಬೋದು, ಇದರಿಂದ ಏನಾಗುತ್ತೆ ಅಂದ್ರೆ ಒಂದ್ ವಿಚಾರ ತಲೆಯಲ್ಲಿ ಇಟ್ಕೊಳ್ಳಿ, ಈ ಸ್ಕ್ರೋಟಮ್ ಅಥವಾ ಟೆಸ್ಟಿಕಲ್ ಅಲ್ಲೇ ಈ ಉತ್ಪತ್ತಿ ಆಗುವಂತದ್ದು, ಈ ವೀರ್ಯ ಉತ್ಪತ್ತಿ ಆಗುವಂತದ್ದು ಆ ಟೆಸ್ಟಿಕಲ್ ಅಥವಾ ಸ್ಕ್ರೋಟಮ್ ಅಲ್ಲೇ ಉತ್ಪತ್ತಿ ಆಗೋದ್ರಿಂದ ಸೊ ನೀವು ಇನ್ ಕೇಸ್ ಏನಾದ್ರು ಟೈಟ್ ಆಗಿ ಏನಾದ್ರು ಹಾಕ್ತಿರಂದ್ರೆ ಇದರಿಂದ ನಿಮ್ಗೆ ಹೀಟ್ ಎಕ್ಸ್ಪೋಜರ್ ಆಗುವಂತ ಸಾಧ್ಯತೆ ಇದೆ. ಇದರಿಂದ ವೀರ್ಯಾಣು ಸಂಖ್ಯೆ ಹೇಳುವಂತದ್ದು ಕಡಿಮೆ ಕೆಳಗೆ ಕುಸಿಯುವಂತ ಸಾಧ್ಯತೆ ಇದೆ, ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಆದಷ್ಟು ಲೂಸ್ ಆಗಿರುವಂತಹ ಬಟ್ಟೆನ ಧರಿಸಿ ಅಂತ ಹೇಳ್ತಾರೆ. ಸ್ಮೋಕಿಂಗ್ ಹಾಗೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದನ್ನ ಕ್ವಿಟ್ ಮಾಡಬೇಕು. ಸೊ ಆದಷ್ಟು ಇದನ್ನ ನೀವು ಅವಾಯ್ಡ್ ಮಾಡೋದ್ರಿಂದ ಕೂಡ ಏನಾಗುತ್ತೆ, ನಿಮ್ಮ ವೀರ್ಯ ಪ್ರೊಡಕ್ಷನ್ ನೀವು ಜಾಸ್ತಿ ಮಾಡ್ಕೊಳ್ಬಹುದು. ಇದಿಷ್ಟು ನಿಮ್ಮ ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ನಾನು ಮಾತಾಡಾಯ್ತು. ಈಗ ಹೊಟ್ಟೆಗೆ ತಗೊಳ್ಳುವಂತ ಫುಡ್ ಅಲ್ಲಿ ಹೇಗೆ ಮ್ಯಾನೇಜ್ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಜಾಸ್ತಿಯಾಗಿ ವಿಟಮಿನ್ ಸಿ ಇರುವಂತಹ ಫುಡ್ ನ ನೀವು ತಗೊಳ್ಬೇಕು. ವಿಟಮಿನ್ ಸಿ ಯಾವ್ದು ಜಾಸ್ತಿ ಇರುತ್ತೆ ಅಂದ್ರೆ ಸಿಟ್ರಿಕ್ ಫುಡ್, ಲೆಮನ್ ಅಲ್ಲಿ ಆಗಿರ್ಬೋದು, ಆರೆಂಜಸ್ ಅಲ್ಲಿ ಆಗಿರ್ಬೋದು, ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಅಂತ ಸಿಗುತ್ತೆ, ಆ ನೆಲ್ಲಿಕಾಯಲ್ಲಿ ಕೂಡ ಇರುತ್ತೆ. ಅದ್ರ ಜೊತೆ ಕಿವಿ ಫ್ರೂಟ್ ಎಲ್ಲಗೂ ಕೇಳಿರ್ಬೋದು, ಕಿವಿ ಫ್ರೂಟ್ ಅಲ್ಲಿ ಇರುತ್ತೆ. ಸೊ ಈ ತರ ಫುಡ್ ತಗೊಳ್ಳೋದ್ರಿಂದ ಕೂಡ ಈ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಲೆವೆಲ್ ಹೇಳುವಂತದ್ದು ಜಾಸ್ತಿ ಆಗುತ್ತೆ. ಇದರಿಂದ ನಿಮ್ಮ ವೀರ್ಯಾಣು ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿ ಇನ್ನೊಂದು ಏನಪ್ಪಾ ಅಂದ್ರೆ ಅಶ್ವಗಂಧನ ತಗೊಳ್ಳೋದು ಒಳ್ಳೇದು. ಸೊ ಮಾರ್ಕೆಟ್ ಗಳಲ್ಲಿ ಈಸಿಯಾಗಿ ಸಿಗುತ್ತೆ ಅಶ್ವಗಂಧ ಹೇಳುವಂಥದ್ದು, ಅಶ್ವಗಂಧ ಬೇರೆಲ್ಲ ಸಿಗುತ್ತೆ, ಅಶ್ವಗಂಧ ತಗೊಳ್ಳಿ. ಸೊ ದಟ್ ನಿಮ್ಗೆ ಏನಾದ್ರೆ ತುಂಬಾನೇ ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ನೆಕ್ಸ್ಟ್ ಫ್ಯೂಚರ್ ಹೇಳುವಂಥದ್ದು ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಸೊಸೈಟಿ ಹೇಗಿದೆ, ಅದು ನಮ್ಮ ಸಮಾಜ ಹೇಗಿದೆ ಅಂದ್ರೆ ಹೆಂಗಸರಿಗೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಎಕ್ಸೆಪ್ಟ್ ಮಾಡ್ತಾರೆ, ಓಕೆ ಅಂತ ಹೇಳ್ತಾರೆ. ಬಟ್ ಗಂಡಸರಿಗೆ ಆತರ ಅಲ್ಲ. ಸೊ ನೋಡುವಂತ ರೀತಿನೇ ಬೇರೆ. ಅದಕ್ಕೋಸ್ಕರ ಮನೆಯಲ್ಲೇ ಈಸಿಯಾಗಿ ನಿಮ್ಮ ವೀರ್ಯನ ನೀವು ವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ.